ಹೆಲೋ ಎವ್ರಿವಾನ್, ನೀವೇನಾದರೂ ಸಂಡೇ ಸ್ಪೆಷಲಾಗಿ ನಾನ್ ವೆಜ್ಜನ್ನು ಮಾಡ್ತಾ ಇದ್ದರೆ ಈ ಥರ ಗ್ರೀನ್ ಕಲರ್ ಚಿಕನ್ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಸೂಪರಾಗಿರುತ್ತೆ. ಚಪಾತಿ ಜೊತೆನೋ ಅಥವಾ ಪರಾಟೋ ಜೊತೆನೋ, ಬಿಸಿ ಅನ್ನದ ಜೊತೆನೋ, ಮುದ್ದೆ ಜೊತೆನೋ ನಿಮ್ಗೆ ಯಾವುದ್ರಲ್ಲಿ ಬೇಕಾದರೂ ತೊಗೊಳ್ಬೋದು. ಸೂಪರಾಗಿರುತ್ತೆ. ಮೊದಲು ಒಂದು ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಸೈಜ್ ಇರೋ ಹಸಿಮೆಣಸಿನ್ಕಾಯಿ, ಒಂದು 6ರಿಂದ 7 ಪುದೀನ ಎಲೆ ನೋಡಿ. ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ತೊಗೊಳ್ಳಿ. ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಡಿ. ಈಗ ಒಂದು ಪಾತ್ರೆಗೆ ಅಂದರೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸೋಪ್ ಕಾಳು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸೋಪ್ ಕಾಳನ್ನು ಮಿಕ್ಸ್ ಮಾಡದೆ ಹಾಕಿ. ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ, ಸ್ಮೆಲ್ಲು ಅದು ಚೆನ್ನಾಗಿರುತ್ತೆ. ನಂತರ ಒಂದು ಪಲಾವ್ ಎಲೆ ಹಾಗೂ ಸ್ವಲ್ಪ ಹಸಿ ಕರಿಬೇವು, ನಂತರ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ 1/2 kg ಚಿಕನ್ನ ತೊಗೊಂಡಿದ್ದೀನಿ. ಅಂದರೆ ಅರ್ಧ kg ಚಿಕನ್ನ ನಾನು ತೊಗೊಂಡಿದ್ದೀನಿ. ನಂತರ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಯಾವುದೇ ರೀತಿಯ ನೀರನ್ನು ಹಾಕದೆ ಒಂದು 50% ಫಸ್ಟಿಗೆ ಚೆನ್ನಾಗಿ ಉಪ್ಪಲ್ಲಿ ಹಾಗೂ ಅರಿಶಿನ ಪುಡಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚಿಕನ್ ರಸ ಬಿಟ್ಟಾಗ ಮಾತ್ರ ನಿಮಗೆ ಈ ಗ್ರೇವಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ರೀತಿ ನೀರನ್ನು ಕೂಡ ಆ್ಯಡ್ ಮಾಡಬೇಡಿ. 2ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡಿ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಎಲ್ಲ ಸೈಡ್ ಕೂಡ ತುಂಬ ಚೆನ್ನಾಗಿ ಬೇಗ ಕುದಿಯುತ್ತೆ. ನಂತರ ನಾನು ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ನಾನು ಹಾಕಿರುವಂಥ ಹಸಿ ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದೆ. ಜಾಸ್ತಿ ಖಾರ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ಇದು ಗ್ರೇವಿ. ಬಟ್ ಮೀಡಿಯಮ್ ಖಾರ ಇರೋದ್ರಿಂದ ನಾನು ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ಹಸಿ ಮೆಣಸಿನ್ಕಾಯಿ ಖಾರ ಇರೋದು ತೊಗೊಂಡ್ರೆ ಪೆಪ್ಪರ್ ಪೌಡರ್ನ ಸ್ಕಿಪ್ ಮಾಡಿ. ನೋಡಿ, ಈ ಪೌಡರನ್ನು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಖಾರವಾಗಿ ರುಚಿಯಾಗಿರುತ್ತೆ. ನಂತರ ರುಬ್ಬಿರುವಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ಮಸಾಲೆದ ನೀರು ಇದಕ್ಕೆ ಸರಿ ಹೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ನೀರು ಥರ ಇರಲಿ, ಮುದ್ದೆದಲ್ಲಿ ಬೇಕು ಅಂದರೆ ಚಿಕ್ಕದಾಗಿ ಸಣ್ಣ ಗ್ಲಾಸಲ್ಲಿ ಒಂದು ಟೀ ಕುಡಿಯೋ ಕಪ್ಪಿಂದ 1 ಕಪ್ ಹಾಕಿದರೆ ಸಾಕು. ಜಾಸ್ತಿ ಇದು ನೀರು ಅನಿಸಿದರೆ ತಿನ್ನೋದಕ್ಕಷ್ಟು ರುಚಿ ಅನಿಸೋದಿಲ್ಲ. ಇದು ಗ್ರೇವಿ ಥರನೇ ಇದ್ದರೆ ಮಾತ್ರ ಸೂಪರಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನೀವು ಲಿಡ್ ಕ್ಲೋಸ್ ಮಾಡಿ. ಆಲ್ರೆಡಿ 50% ಚಿಕನ್ ಬೆಂದಿರುತ್ತೆ, ಇನ್ನು 50% ಮಾತ್ರ ಬೇಯೋದಿರೋದ್ರಿಂದ ನೋಡಿ ಈ ಥರ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾಗ ಮಾತ್ರ ಫಸ್ಟಿಗೆ ನೀವು ಒಂದು 2 ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಲಿಡ್ ಕ್ಲೋಸ್ ಮಾಡಬೇಡಿ. ಅದೆಲ್ಲ ಸ್ಮೆಲ್ ಹೋದ್ಮೇಲೆ ನಂತರ ನೀವು ಲಿಡ್ ಕ್ಲೋಸ್ನ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 5 ನಿಮಿಷ ನಾನು ಕ್ಲೋಸ್ ಮಾಡಿಕೊಂಡು ಮತ್ತೆ ಓಪನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಚಿಕನ್ ಬೆಂದಿದೆ. ಈಗ 1 ಸ್ಪೂನ್ ಆಗುವಷ್ಟು ನಾನು ಚಿಕನ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಂತರ ಸ್ವಲ್ಪ ಕಸೂರಿ ಮೆಂತೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ದರೆ ಕಾಟ್ವ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು, ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾವು ಆಲ್ರೆಡಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಜಸ್ಟ್ ನಾನು ಚಿಕನ್ ಮಸಾಲ ಪೌಡರನ್ನಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಂಡೇ ನೀವು ಮನೆಯಲ್ಲಿದ್ದಾಗ ಈ ಥರ ಚಿಕನ್ ಗ್ರೇವಿನ ಮಕ್ಕಳಿಗೆ ಮಾಡಿಕೊಡಿ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ. ತುಂಬ ಸಿಂಪಲಾಗಿ ಈ ಗ್ರೇವಿನ ಮಾಡ್ಕೊಳ್ಬೋದು. ನೋಡಿ, ಮುದ್ದೆ ಜೊತೆಗೂ ಆದರೂ ಕೂಡ ನೀವು ತೊಗೊಳ್ಬೋದು, ಸೂಪರಾಗಿರುತ್ತೆ. ಬಟ್ ನಾನು ಚಪಾತಿ ಜೊತೆ ಕಾಂಬಿನೇಷನ್ ಆಗಿ ಈ ಗ್ರೀನ್ ಕಲರ್ ಚಿಕನ್ ಗ್ರೇವಿನ ರೆಡಿ ಮಾಡಿದ್ದೆ. ನೋಡಿ, ಖಂಡಿತವಾಗ್ಲೂ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಂಡೇ ಕೂಡ ನೀವು ಮನೆಯಲ್ಲಿದ್ದಾಗ ಈ ಥರ ಗ್ರೇವಿನ ಟ್ರೈ ಮಾಡಿ ನೋಡಿ. ಸೂಪರಾಗಿರುತ್ತೆ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನು ಈ ಥರ ಒಂದು ಟೇಸ್ಟ್ ಮಾಡಿ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದು ಬೆಂದಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.